ಇವನನ್ನು ತೋರಿಸ್ಲಿಕ್ಕೆ ಬಂದು ಒಂದು ವಾಚೆ ಹೊಡೆದೋಯ್ತು. ಎಂತ ಮಾರ್ರೆ ಮಕ್ಳ ಹತ್ರ ಎಲ್ಲ ಡ್ರೋನು. ಯವು ನಾನು ಅಳ್ತಾ ಇದ್ದೇನೆ. ಬಿರಿಯಾನಿ ಪಲಾವ್ ಥರ ಆಗಿದೆ ಮಾರ್ರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಿತಾ ಗೌಡ. ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಉಜಿರೆಗೆ ಹೋಗ್ತಿದ್ದೀನಿ ನನ್ನ ಚಿಕ್ಕಮ್ಮನಲ್ಲಿಗೆ. ಓಕೆ, ಎಂತ ಗೊತ್ತುಂಟಾ, ನಿನ್ನೆ ಸ್ವಾತಂತ್ರ್ಯ ದಿನ ಅಲ್ಲ, ನಮ್ಮ ದಶರಥ್ ನಗರ ಆಟೋ ಚಾಲಕರು ತುಂಬ ಡೆಕೋರೇಷನ್ ಎಲ್ಲ ಮಾಡಿ ಧ್ವಜಾರೋಹಣ ಮಾಡಿದ್ರು ಆಯಿತಾ. ನೋಡಿ, ಇದು ನಿನ್ನೆ ಮಾಡಿದ ವಿಡಿಯೋ. ನಾನು ಹೋಗ್ತಿರುವಾಗ ಚಂದ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಗೊಬ್ಬರು ನಿಲ್ಲಿ ಅಂದ್ರ, ನಾನು ಆಗಲೇ ವೀಡಿಯೋ ಆಫ್ ಮಾಡಿದೆ. ನನಗೆ ಭಯ ಆಯಿತು, ಯಾಕೆ ವೀಡಿಯೋ ಮಾಡಿದ್ದು ಅಂತ ಕೇಳ್ತಾರಾ ಅಂತ. ಮತ್ತೆ ನೋಡಿದರೆ ಲಾಡು ಕೊಡ್ತೇನೆ ನಿಲ್ಲಿ ಅಂದರು. ಲಾಡು ಕೊಟ್ಟರು. ನನಗೆ ಸ್ಕೂಲ್ ಟೈಮೆಲ್ಲ ನೆನಪಾಯಿತು ಅಷ್ಟೇ. ಓಕೆ, ಬಸ್ ಬಂತು, ನಾ ಹೋಗ್ತೇನೆ. ತಾನೆ ಚಿಕ್ಕಿ. ನೋಡಿ, ನನ್ನ ಚಿಕ್ಕಮ್ಮ ಮತ್ತು ನನ್ನ ತಮ್ಮ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಎಂತದ ವಾಚ್ ಕಲೆಕ್ಷನ್ಸ್ ಇದೆ ಇಲ್ಲಿ ತಮ್ಮನವ್ರದ್ದು. ಎಂಕೊಂಜಿ ಕೊನಪ್ಯಾವ ಬೆನ್ನು ಯಾವುದು ನಡೆಯೋದಿಲ್ವಾ ಅಂತ ಒಂದು ವರ್ಕ್ ಆಗ್ತದೆ. ತುಂಬ ಚಂದ ಉಂಟು ಮಾರೆ. ನೋಡಿ, ಇಲ್ಲಿ ನಮ್ಮ ಓಲ್ಡ್ ಫೋಟೋವನ್ನು ಇಲ್ಲಿ ಹಾಕಿದ್ದಾರೆ ಫ್ರೇಮ್. ಖುಷಿ ಆಯಿತು ನನಗೆ ನೋಡಿ. ಇದು ಎಷ್ಟು ವರ್ಷ, ನಾನು 9th ಇರುವಾಗ ತೆಗೆದದ್ದು. ಸ್ಟುಡಿಯೋಗೆ ಹೋಗಿ ಅವರ ಫ್ಯಾಮಿಲಿ ಫೋಟೋ ತೆಗಿಬೇಕು ಅಂತ ಆ್ಯಕ್ಚುಲಿ ಹೋಗಿದ್ದು. ಬಟ್ ನನ್ನನ್ನು ಕೂಡ ನಿಲ್ಲಿಸಿದ್ದಾರೆ ಫೋಟೋಗೆ. ಇವನು ನೋಡಿ ಓಡ್ತಿದ್ದಾನೆ ವೀಡಿಯೋ ಮಾಡ್ತಾರೆ ಅಂತ. ಇದು ನನ್ನ ದೊಡ್ಡ ತಮ್ಮ ಗೇಮ್ ಮಾಡಿಕೊಂಡಿದ್ದಾನೆ. ಗಾಯ್ಸ್, ಒಂದು ವಾಚ್ ಹೊಡೆದೋಯ್ತು. ಇವನನ್ನು ತೋರಿಸ್ಲಿಕ್ಕೆ ಬಂದು ಒಂದು ವಾಚೆ ಹೊಡೆದೋಯ್ತು. ಇದು ನನ್ನ ಲಾಸ್ಟ್ನ ತಮ್ಮ. ಎಂತ ಮಾಡ್ತಿದ್ದಿ? ನಾವೀಗ ಕಸಿನ್ಸ್ ಜೊತೆ ಕ್ಯಾರಮ್ ಮಾಡ್ತಾ ಇದ್ದೀವಿ. ನನಗೆ ಎಷ್ಟು ಕಾಯಿನ್ಸ್ ಸಿಕ್ಕಿದೆ, ಅದೃಷ್ಟ ನೋಡಿ. ಶಾಪ ಹಾಕುದು ಇಲ್ಲಿ ಕೈ ತೆಗೆ, ಇಬ್ರು ಸಹ ಶಾಪ ಹಾಕಿದ್ರು. ಓ ಶಾಪ, ನನಗೆ ಪ್ರೇಯರ್ ಮಾಡಿದ್ರು. ಅಮ್ಮ ನೋಡಿ ಎಂತ ಗೊತ್ತುಂಟ ಗಾಯ್ಸ್, ಚಿಕ್ಕಮ್ಮ ಬಂದ್ರೆ ಆಯ್ತು, ನಮ್ಗೆನೇ ಕಾಯಿನ್ಸ್ ಸಿಕ್ತೋಗುತ್ತೆ. ಆಗ ಬಂದ್ರೆ ಆಯ್ತಾ, ಆಗ ಫುಲ್ ಲಾಟ್ಸ್ ಆಫ್ ಕಾಯಿನ್ಸ್ ಸಿಕ್ತು. ರಾಣಿ ಸಿಕ್ತು. ಈಗ ವಾಪಸ್ ಬಂದ್ರು ಕಿಚನ್ ಇಂದ, ವಾಪಸ್ ನಂಗೆ ಕಾಯಿನ್ಸ್. ಅದಕ್ಕೆ ಅವಳು ಬೈಯುದು, ಅಮ್ಮ ಬಂದ್ರೆ ಆಯ್ತು ಅವಳಿಗೆ ಕಾಯಿನ್ಸ್ ಸಿಕ್ತು ಅಂತ. ಬಲ ಕಂಡು ಚೀ ಏ ನಿನ್ನ ಕಂಡದಲ್ಲೇ ಅವಳು ಮಲ್ಲ ಕಂಡುಂಬಿ ತುಲ ಕಂಡ ನಿನ್ನ ನನ್ನ ಮಗನ ಒಂದು ಕಾಯಿನ್ ಬಿತ್ತಾಯ್ತಾ, ಅಮ್ಮ ಸಪೋರ್ಟ್ ಮಾಡುದು. ಇದು ಕಾಯಿನ್ ಬೀಳಲಿಲ್ಲ, ಆ ಥರ ಮಾಡಬಾರ್ದು ಅಂತ. ನೋಡಿ ಎಷ್ಟು ಪಾರ್ಶಾಲಿಟಿ ನಡೀತಿದೆ ಇಲ್ಲಿ. ಕಂಡು ಅಲ್ಲಿ ಇಡು. ಏ ಬಾಹುಬಲಿ. ಓ ರಾಣಿ ಸಿಕ್ತು ನಂಗೆ. ಆಟ ಹೋಗಿತ್ತದೆ. ರಾಣಿ 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 ನನ್ನದೇ. ಲಾಸ್ಟ್ ಗೇಮ್ ಕೂಡ ನಾನೇ ಕ್ಲೋಸ್ ಮಾಡ್ಬೇಕಾಯ್ತು. ಎಷ್ಟು ನಿನ್ನ ಹತ್ರ ಇದೆ? ನನ್ನ ಹತ್ರ ನೋಡಿ 10, 20, 30, 40, 50, 60, 70, 80, 90, 100, 105 ಇದೆ. ಇವನ ಹತ್ರ ಎಷ್ಟಿತ್ತು? 5. ಪಾಪ. ಆಯಿತು, ನಾವು ಗೇಮ್ ಇಲ್ಲಿಗೆ ಎಂಡ್ ಮಾಡ್ತೇವೆ, ಊಟ ಮಾಡ್ತೇವೆ. ಓಕೆ, ಕ್ಯಾರಮ್ ಮಾಡಿ ಸುಸ್ತಾಯಿತು. ಈಗ ನಾವು ಊಟಕ್ಕೆ ಹೋಗ್ತಿದ್ದೀವಿ. ನನಗೆ ಈಗೊಂದು ಸಾಂಗ್ ನೆನಪಾಗ್ತುಂಟಾಯ್ತಾ. ಕುಂದಾಪುರದವರಿಗೆ ಯಾರಿಗೆಲ್ಲ ಈ ಸಾಂಗ್ ನೆನಪಿತ್ತು ಕಾಂಬ. ಓಕೆ, ಎಂಥ ಸಾಂಗ್ ಅಂದರೆ, ಹೋಯ್ ಬನ್ನಿಯೇ ಒಂಬುಕೋಪ, ಆಚೆ ಮನಿ ಮದಿ ಊಟ, ಈಚೆ ಮನಿ ಸಂಬಂಧ ಊಟ, ಹಿಂದಿನ ಮನಿ ಆಟದ ಊಟ, ಮುಂದಿನ ಮನಿ ಬೈಕೆ ಊಟ, ಹೋಯ್ ಬನ್ನಿಯೇ ಒಂಬುಕೋಪ. ಯಾರಿಗೆಲ್ಲ ನೆನಪಿತ್ತು ಕಮೆಂಟ್ ಮಾಡಿ ಆಯಿತಾ. ಊಟ ಮಾಡಿ ಸಿಗ್ತೇನೆ. ಓಪನ್ ಮಾಡ್ತಿದ್ದಾರೆ. ಇದು ಓಪನ್ ಮಾಡೋ ಸಿಸ್ಟಮ್ಸ್ ಉಂಟು ಇದಕ್ಕೆ. ನೇರ ನೀನು ಹಾಕುದು ಅದಕ್ಕೆ ಅಮೌಂಟ್, ಅಮ್ಮ ಹಾಕುದಾ?
ನೀನೆ ನೀನೆಂತ ಮಾಡಿ ಎಲ್ಲಿಂದ ಮತ್ತೆ ನಾನು ಏನಾದ್ರೂ ಅಂಗಡಿಗೆ ಹೋಗ್ಲಿಕ್ಕೆ ಹೇಳಿದ್ರೆ ಅದಕ್ಕೆ 10 ರೂಪಾಯಿ ಬೇಕು. ಅಂಗಡಿಗೆ ಹೋಗಿದ್ದಕ್ಕೆ ಟಿಪ್ಸ್ 10 ರೂಪಾಯಿ ಅಲ್ಲ. ನಾನೀಗ ಹೆಸರುಬೇಳೆ ಪಾಯಸ ಮಾಡಬೇಕು ಅಂತಿದ್ದೇನೆ. ವಿಡಿಯೋ ಮಾಡಬೇಕು ಅಂತ ಮಾಡೋದಲ್ಲ, ನನ್ನ ಚಿಕ್ಕಮ್ಮ ಸೇಮಿಗೆದ್ದು ಶಾವಿಗೆದ್ದು ಪಾಯಸ ಮಾಡುವ ಅಂತ ಹೇಳಿದ್ರ, ಅದಕ್ಕೆ ನಾ ಹೇಳಿದೆ ನನಗೆ ಹೆಸರುಬೇಳೆ ಪಾಯಸ ಇಷ್ಟ, ಅದಕ್ಕೆ ನಾನೇ ಮಾಡ್ತೇನೆ ಅಂತ ಹೇಳಿದೆ. ಅದಕ್ಕೆ ರೆಸಿಪಿ ನಾನು ಬಟನ್ ಬಟ್ ಯೂಟ್ಯೂಬ್ ಚಾನಲಲ್ಲಿ ನೋಡಿದಾಯ್ತಾ. ನಾನು ಒಂದು ಮನೇಲಿ 2 ಸಲ ಮಾಡಿದ್ದೇನೆ, ತುಂಬ ಚೆಂದ ಬಂದಿದೆ. ಬಟ್ ಇವತ್ತು ಸಾದಕ್ಕೆ ಸಹ ನೆನಲಿಕ್ಕೆ ಹಾಕ್ಲಿಕ್ಕೆ ಇಟ್ಟಿದ್ದಾರೆ. ಯಾವತ್ತು ನಾನು ಖಾಲಿ ಹೆಸರುಬೇಳೆ ಮಾತ್ರ ಮಾಡ್ತಿದ್ದೆ, ಚೆಂದ ಆಗ್ತಿತ್ತು. ಈಗ ಫಸ್ಟಿಗೆ ಅದನ್ನು ಚೆಂದ ಹುರಿದುಕೊಳ್ಬೇಕು. ನೆಕ್ಸ್ಟು ಇದರಲ್ಲಿ ಇಟ್ಟರೆ ಅದು ಕಪ್ಪಾಗ್ತದೆ, ಅದಕ್ಕೆ ಬೇರೆ ಪಾತ್ರಕ್ಕೆ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಅದನ್ನು ಚೆಂದ ವಾಶ್ ಮಾಡಿ ಮತ್ತೆ ಬೇಯಲಿಕ್ಕೆ ಇಡಬೇಕು. ನಾನು ಮಶ್ರೂಮ್ ಬಿರಿಯಾನಿ ಸಹ ಮಾಡಬೇಕು ಅಂತ ಇದ್ದೇನೆ. ಫಸ್ಟ್ ಟೈಮ್ ಬಿರಿಯಾನಿ ಮಾಡ್ತಿದ್ದೇನೆ, ಅದಕ್ಕೆ ಮಶ್ರೂಮ್ ಎಲ್ಲ ಈಗ ಸ್ವಲ್ಪ ಕ್ಲೀನ್ ಮಾಡಬೇಕು. ನನ್ನ ತಮ್ಮ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾನೆ ತಮ್ಮ. ಬಟ್ ಒಂದು ಸೈಡಲ್ಲಿ ಪಾಯಸ ಮಾಡ್ತಾ ಇದ್ದೇನೆ. ಮತ್ತು ಸಾದಕ್ಕೆ ಹಾಕಬೇಕು. ಅದು ಆ್ಯಕ್ಚುಲಿ ಫಸ್ಟ್ ಸಾದಕ್ಕೆ ಹಾಕಬೇಕಿತ್ತು, ಬಟ್ ನಾನು ಬೇಳೆ ಬೇಯಿಸ್ಲಿಕ್ಕೆ ಇಟ್ಟಾಯಿತು, ಮಿಸ್ಸಾಗಿ ಬೇಳೆ ಹಾಕಿದ್ದೇನೆ. ಇನ್ನು ಸಾದಕ್ಕೆ ಹಾಕಿ ಬೆಲ್ಲ ಹಾಕಬೇಕು. ಸಾದಕ್ಕೆ ಹಾಕಿ ತೆಂಗಿನ ಹಾಲು ಹಾಕಿದ್ದೇವೆ. ಗೋಡಂಬಿ ದ್ರಾಕ್ಷಿ ರೆಡಿ ಇದೆ, ಏಲಕ್ಕಿ ಗುದ್ಲಿಕ್ಕೆ ರೆಡಿ ಇಟ್ಟಿದ್ದೇವೆ. ಇನ್ನು ಇದನ್ನು ತುಪ್ಪದಲ್ಲಿ ಹುರಿದು ಹಾಕಿದರೆ ಪಾಯಸ ರೆಡಿ. ಚೂರು ಝೂಮ್ ಉಂಚ. ಓಕೆ, ನಾವಿನ್ನು ಹುರಿದಿಟ್ಕೊಂಡ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇವೆ. ಅಲ್ಲಿಗೆ ಪಾಯಸ ರೆಡಿ ಆಯಿತು. ಉಪ್ಪು ಸಹ ಸ್ವಲ್ಪ ಹಾಕ್ಕೊಂಡಿದ್ದೇವೆ, ಸ್ವಲ್ಪ ಅಂದರೆ 1 ಚಿಟಿಕೆ ಅಷ್ಟೇ. ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು. ಈಗ ಯಮ್ಮಿಯಾದ ಪಾಯಸ ರೆಡಿ. ನಿಮಗೆ ತುಪ್ಪ ಬೇಕಿದ್ರೆ ನೀವು ತುಪ್ಪ ಆ್ಯಡ್ ಮಾಡ್ಕೊಳ್ಬೋದು, ತುಂಬ ಚೆಂದಾಗಿ ಬರ್ತದೆ. ಏನದೆಲ್ಪುನು ನನ್ನ ಅಕ್ಕನ ಮಗಳು ಮಾಡಿದ ಪಾಯಸವನ್ನು ಇವಾಗ ನೀವು ತಿನ್ಬೇಕು. ಹೇಗುಂಟು ಅಂತ ಮತ್ತೆ ಹೇಳಿ ಆಯ್ತಾ? ಆಯ್ತಾಯ್ತು. ಈಗ ನಾವಿನ್ನು ಬಿರಿಯಾನಿ ಮಾಡುವ, ಹೋಗುವ. ವಾವ್, ಆಪುಂಡು ಪಾಯಸ ಹೇಗೆ ಆಗಿದೆ? ಸೂಪರ್. ತಿಂದಾನೆ ತಿನ್ಯಾರು ತುಂಬಾ ಸೂಪರ್ಗೆ ತಿಂದು ತಾನೆ ಎಂಚತನ. ಹೇಗೆ ಆಗಿದೆ? ಸೂಪರಾ? ನಾವೀಗ ಬಿರಿಯಾನಿಗೆ ಗ್ರೇವಿ ರೆಡಿ ಮಾಡ್ತಾ ಇದ್ದೇವೆ. ನಾನು ಮತ್ತೆ ಲಾಸ್ಟ್ ಬಿರಿಯಾನಿ ಆದ್ಮೇಲೆ ತೋರಿಸ್ತೇನೆ ಆಯ್ತಾ. ನನಗೆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವನೊಬ್ಬ ನೋಡಿ ಮೊಬೈಲ್ ಮುಖ ತೋರಿಸುದಿಲ್ಲ. ಈಗ ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ಇದನ್ನು ಬಿಸಿ ಬಿಸಿ ಇರುವಾಗಲೇ ಮಿಕ್ಸ್ ಮಾಡಬಾರ್ದಂತೆ, ಅದು ತರಿ ಇರಲ್ಲಂತೆ. ಹಾಗೆ ಈಗ ಸ್ವಲ್ಪ ಹೊತ್ತು ಆದಮೇಲೆ ಮಿಕ್ಸ್ ಮಾಡ್ತಾ ಇದ್ದೇನೆ. ತುಂಬ ಚೆಂದ ಬಂದಿದೆ, ಮಾತ್ರ ಟೇಸ್ಟ್ ಹೇಗುಂಟದ ಮತ್ತೆ ತಿಂದು ಹೇಳ್ತೇನೆ ಆಯಿತಾ. ಈಗ ಮಿಕ್ಸ್ ಮಾಡ್ತೇನೆ. ತುಂಡು ಹೋಗ್ತಾ ಇದ್ದಾನೆ ಅವು ಮಶ್ರೂಮ್ ಎಲ್ಲೆಲ್ಲಿ ಹಾಪುಂಡದ. ಬಿರಿಯಾನಿ ಪಲಾವ್ ಥರ ಆಗಿದೆ ಮಾರೆ, ಎಲ್ಲ ಚಂದಾಗಿದೆ ಅಲ್ಲ ಸಂಪತ್? ಅಯ್ಯೋ, ಇವನೊಬ್ಬ ನಿದ್ದೆಯಿಂದ ಎದ್ದು ಎಂತೆಲ್ಲ ಹೇಳ್ತಿದ್ದಾನೆ. ಓಕೆ, ನೆಕ್ಸ್ಟ್ ನಾನು ಇದು ಅರಿಶಿನ ಎಲ್ಲ ಗಟ್ಟಿ ಮಾಡುವಾಗ ಸಿಗ್ತೇನೆ. ಈಗ ಚಿಕ್ಕಮ್ಮ ಅರಿಶಿನ ಎಲ್ಲ ಗಟ್ಟಿ ಮಾಡಲಿಕ್ಕೆ ರೆಡಿ ಆದರು. ಇದನ್ನು ಬೆಲ್ಲ ಮತ್ತು ತೆಂಗಿನಕಾಯಿ ತುರಿಯನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ನನಗೆ ಬಿರಿಯಾನಿ ಮಾಡಲಿಕ್ಕೆ ಚಿಕ್ಕಮ್ಮ ಹೆಲ್ಪ್ ಮಾಡಿದ್ದಾರೆ, ಬಟ್ ನಾನು ಹೆಲ್ಪ್ ಮಾಡಲಿಕ್ಕೆ ಇದು ಒಬ್ಬರೇ ಮಾಡಿದರೆ ಚೆಂದ. 2 ಜನ ಎಂತ ಮಾಡಲಿಕ್ಕೆ ಉಂಟು, ಎಂತ ಇಲ್ಲಲ್ಲ. ಈಗ ಒಂದು ಎಲೆ ತಗೊಂಡು ಹೀಗೆ ಹಿಟ್ಟನ್ನು ಹಾಕಿ, ನಾವು ಮಿಕ್ಸಿಯಲ್ಲಿ ಕಡಿಯೋದಕ್ಕಿಂತ ಕಲ್ಲಲ್ಲಿ ಕಡಿದರೆ ಒಳ್ಳೆ ದಪ್ಪಾಗಿ ಬರ್ತದೆ ಇದು ಹಿಟ್ಟು. ಮತ್ತು ಈ ಕಾಯಿ ತುರಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿದ್ದನ್ನು ಇದಕ್ಕೆ ಹಾಕಿ ಮತ್ತೆ ತಗೊಂಡೋಗಿ ಇದಕ್ಕೆ. ನಾನು ತುಳುವಲ್ಲಿ ಹೇಳ್ತೇನೆ, ಎಂತ ಗೊತ್ತುಂಟಾ, ಇದಕ್ಕೆ ನಾವು ತುಳುವಲ್ಲಿ ಮಂಜಲ್ ತೀರ್ಥ ಅಡ್ಡೆ ಅಂತ ಪನ್ಪುನ. ಸೊ ದಾದ ಪಂಡ ಎಂಕ್ಲೆ ಇಲ್ಲಡ್ ಮಂತೊಂದು ಇಪ್ಪುನಾಗ ಒಂದು ಬೆಲ್ಲ ತಾರೆ ಓವೆಟ್ ಜಾಸ್ತಿ ಉಂಡು, ಅವೇನು ನಾಡ್ದು ಎಪ್ಪುನು ಅಮ್ಮಕ್ಕೇನು ನಿಖಲ್ ದಾದ ನಾಡುನು. ಬಟ್ ಬಕ್ಕಲ ಅವೇಟ್ ಈ ಹಿರೆ ಉಂಡತ ಅವೇನು ಗೆತ್ತದು ಬಕ್ಕ ಓವು ಚೂರು ಡಾರ್ಕ್ ತೋಜುಂಡು, ಜಾಸ್ತಿ ಇತ್ತನ ಡಾರ್ಕ್ ತೋಜುಂಡು ಅಂತ ಪಿದೆ ಹಿಡ್ದು ಬಿಜನ ವೈಟ್ ತೋಜುಂಡು ಅಂಚ. ಬಕ್ಕ
ಖಾರ ಸಂಕ್ರಾಂತಿ ಅಂತ ಪನ್ಪೇರ ಅಪ್ಪಾಗ ಮೀನು ಸಾಂಬಾರ್ದು ಒಟ್ಟು ಖಾಲಿ ಒಂದು ಪ್ಲೈನ್ ಇಂಚ ಹಿಟ್ಟುಂಡತ ಅವೇನು ಪ್ಲೈನ್ ಅರಶಿನ ಎಲೆಗೆ ಪಾಡ್ದು ಮಲ್ಪುನಿ ಬೊಕ್ಕ ನಾಗರ ಪಂಚಮಿದ ಪಕ್ಕ ಇಂಚ ಬೆಲ್ಲ ತಾರೆ ಮಿಕ್ಸ್ ಮಾಡ್ತು ಪಾಡುನಿ. ಸೊ ಏರ್ನಿಲ್ಲಡ್ ಮತ್ತು ನಾಗರ ಪಂಚಮಿಗೆ ಮಂಜೋಲ್ ತಿರುತ್ತ ಅಡ್ಡೆ ಮೇಲ್ದರ್ ಕಮೆಂಟ್ ಮನ್ಪುಲೆ ಅವೇ. ಯವ್ವೋ ನಾನು ಅಳ್ತಾ ಇದ್ದೇನೆ, ಅಳ್ತಾ ಇಲ್ಲ ಎಂತ ಗೊತ್ತಾ, ಇದು ಅರಿಶಿನ ಎಳೆದು ಗಟ್ಟಿ ಮಾಡ್ತಿದ್ದೀವಲ್ಲ ಹಾಗೆ ಒಳಗೆ ಬೆಂಕಿ ಹಾಕಿದ್ದಾರೆ, ಹಾಗೆ ಅದರದ್ದು ಹೊಗೆ ಬರ್ತಾ ಉಂಟು, ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಮತ್ತೆಂತ ಗೊತ್ತುಂಟ, ನನ್ನ ಫ್ರೆಂಡ್ಸ್ ಹೇಳಿದರು ಲಾಸ್ಟ್ ವ್ಲಾಗಲ್ಲಿ ಮಾತಾಡುವಾಗ, ನೀನು ಸ್ವಲ್ಪ ಲೇಟ್ ಮಾತಾಡ್ತಿ ಹಾಂ ಅಂತ ಹೇಳ್ತಾ ಇರ್ತಿ ಅಂತ. ನೆಕ್ಸ್ಟ್ ನಾನು ಸರಿ ಮಾಡ್ಕೊಳ್ತೇನೆ ಆಯಿತಾ. ಬಟ್ ಎಂತ ಗೊತ್ತುಂಟ, ನಾನು ಮೊದಲಿನಿಂದ ಕಾಲೇಜಲ್ಲಿ ಇರುವಾಗೆಲ್ಲ ತುಳುವೇ ಜಾಸ್ತಿ ಮಾತಾಡ್ತಿದ್ದದ್ದು, ಬಟ್ ಟೀಚರ್ಸ್ ಹತ್ರ ಮಾತ್ರ ಕನ್ನಡ ಮಾತಾಡ್ತಿದ್ದದ್ದು. ಮತ್ತು ಸ್ವಲ್ಪ ಜನ ಸುಳ್ಯದವರೆಲ್ಲ ಇದ್ದರು, ಅವ್ರ ಜೊತೆ ಎಲ್ಲ ಕನ್ನಡ ಮಾತಾಡ್ತಿದ್ದೆ ಅಷ್ಟೇ. ಬಟ್ ನಾನು ಪ್ರಾಪರಾಗಿ ಜಾಸ್ತಿ ಮಾತಾಡ್ತಿದ್ದದಂದರೆ ಇಲ್ಲಿ ಉಡುಪಿಗೆ ಬಂದ ಮೇಲೇ ಜಾಸ್ತಿ ಮಾತಾಡ್ತಿದ್ದೇನೆ, ಯಾಕಂದರೆ ಕೊಲೀಗ್ಸ್ ಎಲ್ಲ ಜಾಸ್ತಿ ಕುಂದಾಪುರ ಹೊನ್ನವರದವರಾಗಿದ್ದರು ಹಾಗೆ. ನೆಕ್ಸ್ಟ್ ನಾನು ಮತ್ತೆ ನೀವು ಅಂದ್ಕೊಳ್ಬೇಡಿ ನಿಮಗೆ ಕನ್ನಡ ಬರಲ್ವಾ ಕರ್ನಾಟಕದಲ್ಲಿ ಇದ್ಕೊಂಡು ಅಂತ. ಸ್ವಲ್ಪ ಹ್ಞೂ ಅಂತ ಸ್ವಲ್ಪ ಲೇಟಾಗಿ ಮಾತಾಡ್ತೀನಿ ಅಷ್ಟೇ. ಬಟ್ ತುಳುವಲ್ಲಿ ಮಾತಾಡುವಾಗ ಮಾತೃಭಾಷೆ ಅಲ್ಲ, ಸೊ ತುಳುವಲ್ಲಿ ಮಾತಾಡುವಾಗ ಫಾಸ್ಟಲ್ಲಿ ಮಾತಾಡ್ತೀನಿ. ಮತ್ತೆ ಯಾಕೆ ಗೊತ್ತಾ, ನಾನು ತುಳುವಲ್ಲಿ ವ್ಲಾಗ್ ಮಾಡ್ತಿಲ್ಲ ಸದ್ಯಕ್ಕೆ, ನಾನು ಕನ್ನಡದಲ್ಲೇ ವ್ಲಾಗ್ ಮಾಡ್ತಿದ್ದೇನೆ. ಯಾಕಂದರೆ ಎಲ್ರಿಗೂ ರೀಚ್ ಆಗಲಿ, ಎಲ್ಲರೂ ನೋಡಲಿ ಕನ್ನಡದವರು ಅಂತ. ನೆಕ್ಸ್ಟ್ ಯಾವುದಾದ್ರೂ ಒಂದು ವ್ಲಾಗನ್ನು ತುಳುವಲ್ಲಿ ಮಾಡಬೇಕು ಅಂತ ಇದ್ದೇನೆ. ಓಕೆ, ಅರಶಿನ ಎಲೆ ಗಟ್ಟಿ ಇನ್ನು ನಾಳೆ ತಿನ್ನಲಿಕ್ಕೆ. ನಾನು ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ನಾಳೆ ಟೆಂಪಲ್ಗೆಲ್ಲ ಹೋಗ್ಲಿಕ್ಕೆ ಉಂಟು, ನಾಗರ ಪಂಚಮಿ ಎಲ್ಲ, ಹಾಗೆ ಟೆಂಪಲ್ ಹೋಗಿ ಮತ್ತೆ ನನಗೆ ನಾಳೆ ಸಹ ರಜೆ, ಹಾಗೆ ರಜೆ ಇಲ್ಲಾಂದರೆ ಬೆಳಿಗ್ಗೆ ಹೋಗ್ತಿದ್ದೆ, ರಜೆ ಅಲ್ಲ ಹಾಗೆ ಮಧ್ಯಾಹ್ನ ಮೇಲೆ ಹೊರಡುದು, ಹಾಗೆ ಟೆಂಪಲ್ ಹೋಗಿ ಬಂದು ಮತ್ತೆ ಉಡುಪಿಗೆ ಸೀದಾ ಹೋಗುದು. ನಾಳೆ ಕಂಟಿನ್ಯೂ ಮಾಡ್ತೇನೆ. ಗುಡ್ ನೈಟ್. ಎಂತ ಇದು ಡ್ರೋನ್ ಮಾರ್ರೆ, ನಿಂದ ಇದು ಡ್ರೋನ? ಮತ್ತೆ ಯಾರ್ದು? ಅನ್ನಂದ. ಇದು ನಿಂಗೆ ಗೊತ್ತಾ ಆನ್ ಮಾಡಲಿಕ್ಕೆ? ಹಾರ್ತದ? ಹಾರದಿಲ್ವಾ? ಹಾಳಾಗಿದ್ದಾ? ಓ, ಡ್ರೋನನ್ನು ಓಪನ್ ಮಾಡ್ತಿದ್ದಾರೆ. ಕ್ಯಾಮರಾ ಸರಿ ಉಂಟಾ? ಓ, ಆನ್ ಆಯ್ತ್ಯಾ? ಹಾರ್ತದ ಈಗ? ಆಗ್ಬೋದು ಮಾರ್ರೆ, ಬಟ್ ಒಂದು ರೆಕ್ಕೆ ಹೋಗಿದೆ ಅಲ್ಲ, ಇದನ್ನ ಇಲ್ಲದಿದ್ರೆ ಹಾರ್ತಿತ್ತಲ್ಲ. ಎಂತದ ನೀನು, ಹಾರ್ಸು ಡ್ರೋನ್ ಹಾರ್ಸು. ಎಂತ ಮಾರ್ರೆ, ಮಕ್ಳ ಹತ್ರ ಎಲ್ಲ ಡ್ರೋನು. ಅಯ್ಯೋ. ಓಕೆ, ನಾವಿನ್ನು ಟೆಂಪಲ್ಗೆ ಹೊರಡ್ತೇವೆ. ನಾವೀಗ ಟೆಂಪಲ್ಗೆ ಹೋಗ್ತಿದ್ದೇವೆ. ಓ, ಟೆಂಪಲ್ ಸಿಕ್ಕಿ ಸೂರ್ಯ ಟೆಂಪಲ್ಗೆ ಹೋಗ್ತಿದ್ದೇವೆ, ಉಜಿರೆ. ನಾನು, ನನ್ನ ಸಣ್ಣ ತಮ್ಮ, ನೋಡ ಚಿಕ್ಕಿ, 3 ಜನ ಹೋಗ್ತಿದ್ದೇವೆ. ಅಲ್ಲಿ ನಾನು ಟೆಂಪಲ್ ತೋರಿಸ್ತೇನೆ. ಟೆಂಪಲ್ ತಲುಪಿದ್ವಿ, ಶ್ರೀ ಸದಾಶಿವ ರುದ್ರ ದೇವಸ್ಥಾನ. ನಾವು ದರ್ಶನ ಮಾಡಿ ಬರ್ತೇವೆ. ನೆಕ್ಸ್ಟ್ ಇಲ್ಲೊಂದು ನೋಡಿ, ಇಲ್ಲಿ ಇದು ಮಣ್ಣಿನ ಹರಕೆ ಬಣ ಅಂತೆ. ಇಲ್ಲಿ ಮಣ್ಣಿದೇನಾದರೂ ತೊಟ್ಟಿಲು ಆ ಥರ ಎಲ್ಲ ವಿಗ್ರಹ ಥರ ಮಾಡಿ ಇಲ್ಲಿ ಹಾಕ್ತಾರೆ. ಇಲ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ ಒಳಗಡೆ. ಇಲ್ಲಿ ನೋಡಿ ಮೀನುಗಳೆಲ್ಲ ಇದೆ, ದೊಡ್ಡ ಮೀನು ಲೈಟಾಗಿ ಕಾಣ್ತಾ ಇದೆ, ಸಣ್ಣ ಸಣ್ಣ ಮೀನುಗಳು ಸಹ ಇದೆ. ಇಲ್ಲೆಲ್ಲ ಅವಳಕ್ಕಿ ಎಲ್ಲ ಹಾಕಿ ಒಂಥರ ಹಾಲು ಮಾಡಿ ಹಾಕಿದ್ದಾರೆ. ಜನಾರ್ದನ ಟೆಂಪಲ್ಗೆ ಬಂದ್ವಿ. ಈ ಟೆಂಪಲ್ ತುಂಬ ಚೆಂದ ಇದೆ, ಹೊಸದಾಗಿ ಬ್ರಹ್ಮಕಲಶ ಆಗಿರುವುದಂತೆ. ನಾವು ಜನಾರ್ದನ ಟೆಂಪಲ್ಗೆ ಸಹ ಹೋಗಿ ಬಂದ್ವಿ. ಇನ್ನು ಇಲ್ಲಿಂದ ಮನೆಗೆ ಹೋಗೋದು, ಮತ್ತೆ ನಾನು ಉಡುಪಿಗೆ ಹೋಗ್ತೇನೆ. ಓಕೆ, ನಾನು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೇನೆ. ಓಕೆ ಗೈಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಹೇಳು.